ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಮತಾಂಧರು ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಕಳೆದ ವರ್ಷ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರು. ಈಗ ಮದ್ದೂರಲ್ಲಿ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಸರ್ಕಾರ ಮುಂಜಾಗ್ರತೆಯನ್ನ ವಹಿಸಬೇಕಿತ್ತು. ಜಿಲ್ಲಾಡಳಿತ ಸೂಕ್ತ ಬಂದೋಬಸ್ತನ್ನ ಮಾಡಬೇಕಾಗಿತ್ತು. ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನ ಕೈಗೊಂಡಿಲ್ಲ. ಪ್ರತಿಭಟನೆ ಮಾಡಿದವರ ಮೇಲೆ ಲಾಠಿ ಬೀಸಿದ್ದಾರೆ. ಓಟಿನ ಆಸೆಗೆ ಕಲ್ಲು ತೂರಿದವರ ಪರ ನಿಂತಿದ್ದೀರಿ. ಹಿಂದೂಗಳಿಗೆ ಸುಣ್ಣ, ಮುಸಲ್ಮಾನರಿಗೆ ಬೆಣ್ಣೆ ಎನ್ನುವಂತಾಗಿದೆ. ಕಲ್ಲು ತೂರಾಟ ಮಾಡಿದವರ ಹಿಂದೆ ಯಾರಿದ್ದಾರೆ, ಎಲ್ಲಿ ಟ್ರೈನಿಂಗ್ ಅನ್ನ ಪಡೆದಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ವಾ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲ್ಲು ತೂರಾಟ ಮಾಡೋದಕ್ಕೆ ಯಾರು ಟ್ರೈನಿಂಗ್ ಕೊಡೋ ಅವಶ್ಯಕತೆ ಇಲ್ಲ. ಕಲ್ಲು ತೂರಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೇ ಅವರು ಕಲ್ಲು ತೂರಾಟವನ್ನ ಮಾಡದಂತೆ ಕಾಣಿಸ್ತಾ ಇದೆ. ಎಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ನುವಂತಹ ವಿಚಾರ ಏನಿದೆ ಅದು ಪೊಲೀಸ್ ತನಿಖೆಯಲ್ಲಿ ಹೊರಗಡೆ ಬರಬೇಕು. ಇದಕ್ಕೆ ಹುನ್ನಾರ ಮಾಡಿದ್ಯಾರು ಅನ್ನೋದು ಎಲ್ಲವೂ ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಬೇಕಾಗಿದೆ. ಅಂತವರಿಗೆ ಕಠಿಣ ಶಿಕ್ಷೆಯನ್ನ ನೀಡಬೇಕು. ಯಾರೇ ಈ ರೀತಿಯಾಗಿ ಕಲ್ಲು ತೂರಾಟ ಮಾಡಿದ್ರು ಅಂತವರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಸ್ಲಿಂ ಮತಾಂಧರು ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಕಳೆದ ವರ್ಷ ನಾಗಮಂಗಲದಲ್ಲಿ ಪೆಟ್ರೋಲ್ ಸುರಿದು ಕಲ್ಲು ತೂರಾಟವನ್ನ ಮಾಡಿದ್ದು ಗೊತ್ತಿರುವಂತಹ ವಿಚಾರ. ಆಗ ಸರಿಯಾದ ಕ್ರಮ ಆಗಿಲ್ಲ. ಆಗ ಯಾವಾಗ ಮಾಡಿದ್ರು, ಯಾಕೆ ಮಾಡಿದ್ರು, ಯಾರು ಇದಕ್ಕೆಲ್ಲದಕ್ಕೂ ಕುಮ್ಮಕ್ ಕೊಟ್ಟಿದ್ರು ಅಂತ ಹೇಳಿ ತನಿಖೆ ನಡೆಸಿ ಸರಿಯಾದ ಕ್ರಮ ತೆಗೆದುಕೊಂಡಿದ್ದರೆ ನಿನ್ನೆ ಈ ರೀತಿಯಾದಂತಹ ಘಟನೆಗಳಾಗ್ತಾ ಇರಲಿಲ್ಲ. ನಿನ್ನೆ ನಡೆದಂತಹ ಘಟನೆಯ ಹಿನ್ನೆಲೆಯಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರು ಇಷ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರಲಿಲ್ಲ. ಸರಿಯಾದ ಕಾನೂನು ಕ್ರಮವನ್ನ ತೆಗೆದುಕೊಂಡಿಲ್ಲ. ಪೊಲೀಸ್ ಇಲಾಖೆ ಕಣ್ಮುಚ್ಚು ಕೂತಿದ್ದ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಸ್ಲಿಮರು ಮತಾಂಧರು ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿ ಟ್ರೈನಿಂಗ್ ಪಡೆದುಕೊಂಡಿದ್ದಾರೆ ಕಲ್ಲು ತೂರಾಟ ಮಾಡೋದಕ್ಕೆ ಅನ್ನೋದೆಲ್ಲವೂ ಕೂಡ ಗೊತ್ತಾಗಬೇಕು. ಈಗಾಗಲೇ 21 ಜನರ ಬಂಧನ ಆಗಿದೆ. ಈ ಬಂಧನದ ಬೆನ್ನಲ್ಲೇ ತನಿಖೆಯನ್ನ ನಡೆಸಿದ ನಂತರ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಅದು ಗಣೇಶನ ಮೂರ್ತಿಯನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ, ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ಇವರು ಪ್ರತಿ ಬಾರಿಯೂ ಕೂಡ ಈ ರೀತಿಯಾಗಿ ಕಲ್ಲು ತೂರಾಟ ಮಾಡೋದು, ಪೆಟ್ರೋಲ್ ಬಾಂಬ್ ಎಸೆಯೋದು, ಈ ರೀತಿಯಾದಂತಹ ಘಟನೆಗಳಿಗೆ ಕಡಿವಾಣವನ್ನು ಹಾಕಬೇಕು ಅಂತ ಹೇಳಿ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಪ್ರತಿಭಟನೆಯ ಕಾವು ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಕೂಡ ಹರಸಾಹಸವನ್ನ ಕೂಡ ಪಡ್ತಾ ಇದೆ ಬೆಳಗ್ಗೆಯಿಂದಲೂ ಕೂಡ. ಈಗ ರಾಜಕೀಯ ನಾಯಕರು ಕೂಡ ಒಬ್ಬೊಬ್ಬರಾಗೆ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ನಾಯಕರು ಬರ್ತಾ ಇದ್ದಾರೆ ಅಂತ ಹೇಳಿ ಅವರ ಕಾರ್ಯಕರ್ತರು ಕೂಡ ಸ್ಥಳಕ್ಕೆ ಜಮಾಯಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿರೋದು ಯಾತಕ್ಕೋಸ್ಕರ, ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದಕ್ಕೋಸ್ಕರ. ಬಟ್ ಆದ್ರೆ ಅದ್ಯಾವುದು ಆಗ್ತಾ ಇಲ್ಲ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ನಿನ್ನೆ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಮುಸ್ಲಿಂ ಮತಾಂಧರು ಕಲ್ಲು ತೂರಾಟ ಮಾಡಿದ್ದಾರೆ. ಕಳೆದ ವರ್ಷ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬನ್ನು ಹಾಕಿದರು. 30ಕ್ಕೂ ಹೆಚ್ಚು ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ಬೆಂಕಿ ಹಾಕೋ ಕೆಲಸ ಮಾಡಿದರು. ಸರ್ಕಾರ ಮುಂಜಾಗ್ರತೆ ವಹಿಸಬೇಕಾಗಿತ್ತು. ಜಿಲ್ಲಾಡಳಿತ ಅದಕ್ಕೆ ಅಗತ್ಯವಿರುವಂಥ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಇದನ್ನು ಯಾವುದನ್ನೂ ಮಾಡ್ದಲೇ ಕಿಡಿಗೇಡಿಗಳ ಮೇಲೆ ಕ್ರಮ ಕೈಗೊಳ್ಳೋದ್ರ ಬದಲಿಗೆ ಈ ಅನ್ಯಾಯವನ್ನು ಖಂಡಿಸಿ ಮತಾಂಧರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಆಗ್ರಹಿಸಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದಂಥ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಮತ್ತು ಹಿಂದೂ ಸಮಾಜದ ಗಣ್ಯರ ಮೇಲೆ ಲಾಠಿ ಚಾರ್ಜನ್ನು ಮಾಡಿದ್ದಾರೆ. ಅಥವಾ ಅವರು ಕಲಿಯಕ್ಕೆ ಹೋಗುವಂಥ ಮದ್ರಸಾಗಳಲ್ಲಿ ಆ ದ್ವೇಷವನ್ನು ಬಿತ್ತುವ ಕೆಲಸ ನಡೀತಾ ಇದೆಯೋ, ಅಥವಾ ಈ ರೀತಿ ದ್ವೇಷದ ಭಾವನೆಯನ್ನು ಮತೀಯ ಗ್ರಂಥಗಳಲ್ಲಿ ಹೇಳಿ ಅದನ್ನೇ ಕಂಠಪಾಠ ಮಾಡಿಸ್ತಾರೋ, ಇದ್ರ ಬಗ್ಗೆ ಅವಲೋಕನ ಆಗಬೇಕಲ್ವಾ? ಇದು ಶಾಂತಿ ದೂತರು ಮಾಡುವ ಕೆಲಸವೇ ಇದು. ನಿಮಗೆ ಸತ್ಯ ಹೇಳೋ ಧೈರ್ಯ ಇಲ್ವಾ? ಓಟಿನ ಆಸೆಗೆ ನೀವು ಎಲ್ಲವನ್ನೂ ಒಪ್ಕೊಂಡು ಕಲ್ಲು ತೂರಾಟ ಮಾಡಿದವ್ರನ್ನೇ ಪ್ರಶಂಸಿಸಿ ಅವರಿಗೆ ಶಾಂತಿಯ ಪಟ್ಟ ಕೊಟ್ಟು, ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದವರಿಗೆ ಶಾಂತಿಯ ಪಟ್ಟ ಕಟ್ಟಿದರೆ ನಿಮಗೂ ಸತ್ಯಕ್ಕೂ ಸಂಬಂಧ ಇಲ್ಲ ಅಂತಾಗತ್ತೆ. ಇದು ಅತಿರೇಕ ಆಗತ್ತೆ. ಸರ್ಕಾರದ ನಡೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣದ ನೀತಿಯ ಥರ ಇದೆ. ಹಿಂದೂಗಳಿಗೆ ಸುಣ್ಣ, ಮುಸಲ್ಮಾನರಿಗೆ ಬೆಣ್ಣೆ. ಮೈಕ್ ಹಾಕಿದರೆ ಕಂಡೀಷನ್ನು,
ಡ್ಯಾನ್ಸ್ ಮಾಡಿದರೆ ಕೇಸು. ಇದು ನಿಮ್ಮ ಒಂದು ಕೆಟ್ಟ ನಡವಳಿಕೆಗೆ, ಸರ್ಕಾರದ ಕೆಟ್ಟ ಪರಂಪರೆಗೆ ಕಾರಣ ಆಗಿದೆ. ಇದನ್ನು ತೀವ್ರವಾಗಿ ಖಂಡಿಸ್ತೇವೆ.